ಇಂಥ ಹೆಂಡತಿ ಕಟ್ಕೊಂಡು ಸಾಕಾಗಿ ಹೋಗುತ್ತೆ ನನ್ನ ಜೀವನ. ನಮ್ಮಣ್ಣ ಎಲ್ಲೋದ? ಅಣ್ಣ 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 ಏ ಅಣ್ಣ ಯಾಕೆ ಎಲ್ಲುಂಟಿ? ಅದ ಊರ್ ಹೊಂಟಿನ ಅಲ್ಲೇ ಇವನ 2 ದಿವಸ ನಿನ್ ಜೊತೆಗೆ ಇರ್ತಾನಪ್ಪ ಅಂತ ಹೇಳ್ಕೊಂಡು ಆಗ್ಲೇ ಊರ್ಗೊಂಡಿ. ಅದು ಆ ಊರೊಳಗ ಮಳಿ ಬರ್ತದ, ನಿನ್ ಭಯಂಕರ ಮಳಿ ಬರ್ತದ. ಅದಕ್ಕೆ ಅವು ಫೋನ್ ಮಾಡಿದ್ಲು, ಹೊಲದಾಗೆಲ್ಲ ಫುಲ್ ನೀರ್ ನಿಂತವಪ್ಪ, ಬಾ ಹೋಗಿ ಕೂತ್ರ ಹ್ಯಾಂಗ ಇಲ್ಲ, ಅದಕ್ಕೆ ಸರಿ ಯಾಕೆ ಬರ್ತೀನಿ ಅಂತ ಹೇಳಿ ನಾನು ಎಲ್ಲ ಅವಾಗ ಫೋನ್ ಮಾಡಿ ಹೇಳ್ತೇನೆ. ಅಲ್ಲಿ ಯಾರ ಒಂದ್ 2 ಆಳಿನ ಕರ್ಕೊಂಡು ಆ ಕೆಲಸ ಮಾಡ್ಕೊಡ್ವ ಅಂತ ಹೇಳಿ ನೀ ಬಾ ಮ್ಯಾಲ ಹೋಗು. ಒಂದು ನಿಮಿಷ ಅಲ್ಲಿ ನೀರ್ ನಿಂತ ಆಳ್ ಮಾಡೋ ಕೆಲಸ ಅದು ನಾವ್ ಹೋಗಿ ಮಾಡ್ಬೇಕು. ಅದು ಸೂಕ್ಷ್ಮ ವಿಷಯ, ನಿಂಗೆ ಅರ್ಥ ಆಗಲ್ಲ. ನಾವ್ ಹೋಗ್ಬರ್ತೀನಿ. ನನಗೆ ಗೊತ್ತಾಗೈತಿ ನೀ ಯಾಕೆ ಹೊಂಟಿ ಅನ್ನೋದು. ನಾನು ನನ್ನ ಹೆಂಡತಿಯಲ್ಲಿ ರೂಮ್ನಾಗ ಜೋರಾಗಿ ಜಗಳ ಮಾಡಿದ್ದು ನೀ ಕೇಳಿಸ್ಕೊಂಡಿ ಹೌದಲ್ಲ? ಅದು ಅಕ್ಕಿ ಚಲೋನ, ಆದ್ರೆ ಅಕ್ಕಿ ಒಳ್ಳೆ ಅದ. ಆದ್ರೆ ನಾ ಬಂದ ನಿಮ್ ಸಂಸಾರದೊಳಗೆ ಯಾಕೆ ಥರ ನನಗೆ ಇದ ಪಾಪ. ಆಕಿ ಯಾಕೋ ನಾ ಬಂದಿದ್ದು ಬೇಸರ ಆಗೈತಿ. ಆಮೇಲೆ ಆಕಿ ಯಾವಾಗ್ಲೂ ಹಂಗೆ ಬೇಸರ ಮಾಡ್ಕೊಳಕ್ ಅಲ್ಲೋ, ಆಕಿ ಯಾವಾಗ್ಲೂ ನಮ್ಮನ್ನ ಚಲೋನ ನೋಡ್ಕೊತಾಳೆ. ಈ ಸಲ ಏನೋ ಪಾಪ ಮನಸ್ಸಿಗೆ ಏನೋ ಬೇಸರ ಮಾಡ್ಕೊಂಡಾಳ. ಅದಕ್ಕೆ ಸುಮ್ಮ ನಾ ಇದ್ದ ಇನ್ನು ಮತ್ತೆ ನೀವಿಬ್ರು ಗಂಡ ಹೆಂಡತಿ ಜಗಳ ಆಡಿ ಮತ್ತೆ ಸುಮ್ಮ ಯಾಕಪ್ಪ. ಆಮೇಲೆ ನಾ ಹೆಂಗೆ ಸತ್ತು ಹೋಗ್ತಾನೆ ಇದ್ದೇ ಇರ್ತೀನಿ. ಇನ್ನ ಇವತ್ತಿಲ್ಲ ಮತ್ತೆ ನಾಳೆ ಬರ್ತಾನ, ಅವನ್ನ ಕರ್ಕೊಂಡು ಬರ್ತೀನಿ. ಎಲ್ಲರೂ ಆರಾಮಾಗಿರೋಣ. ಒಂದೊಂದು ವಾರ 10 ದಿನ ಆಯ್ತುಪ್ಪ, ಇನ್ನು ಅದಕ್ಕಿಂತ ಇನ್ನೇನು ಬೇಕಾ. ಈಗ ನಿನ್ನ ಹೆಂಡತಿ ಮನಸ್ಸು ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನಾವು ಹೋಗ್ಬರ್ತೀನಿ. ಎಲ್ಲಿ ಹೋದ್ರು? ಅಡುಗೆ ಮನೇಲಿ ಏನಾದ್ರು ಊಟ ಗಿಟ್ಟ ತಿನ್ನಿಸ್ತಾ ಇರ್ಬೋದಾ? ಅರೆ ಇಲ್ಲೂ ಇಲ್ವಲ್ಲ, ಎಲ್ಲಿ ಹೋದ್ರು? ಏನಿದು ಬ್ಯಾಗ್, ಏನೋ ಸ್ಮೆಲ್ ಬೇರೆ ಬರ್ತಾ ಇದೆಯಲ್ಲ. ಅಷ್ಟೇ ಬ್ಯಾಗಲ್ಲಿ ಏನೋ ಇರ್ಬೋದು ಅನ್ಸುತ್ತೆ, ನೋಡೋಣ. ಏ ಅಣ್ಣ, ಕಲ್ ಬಂಡಿ ಹೆಂಗಿರು ನನ್ನ ಮನಸ್ಸನ್ನ ಫ್ಯಾಮಿಲಿ ಸ್ಟೋರಿ ಹೇಳಿ ಎಮೋಷನಲ್ ಮಾಡಕ್ ಹೋಗ್ಬೇಡ. ನಿನ್ಗೆ ಹೇಳ್ತೇನೆ ಕೇಳ, ಇದು ನಿನ್ನಿ ಮನಿದಲ್ಲ. ಆಕಿ ಕಟ್ಕೊಂಡಾಗಿಂತರನು ಇದ ಹಾಡ ಆಗೈತ್ ನಂದು. ಏನ್ ಹೇಳ್ತೇನೆ ಕೇಳ, ಊರಾಗಿಂದ ಟೆನ್ಷನ್ ಎಲ್ಲಾ ಬಿಡು. 2 ದಿವಸ ನೆಮ್ಮದಿಯಿಂದ ನನ್ ಊಟ ನಮ್ಮ ಮನ್ಯಾಗಿರ. ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆಯ್ತಾ? ಹಾಲು ಇದನ್ ತಂದ್ಕೊಡಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಿತ್ತ? ಏನು ವಾಸನೆ ಬೇರೆ ಬರ್ತಾ ಇರೋಂಗಿದೆ, ನೋಡೋಣ. ಕೆಟ್ಟೋಗಿರೋ ಹಾಲು. ಈ ಹಾಲನ್ನ ಕುಡ್ಸಿ ನಮ್ಗೆ ಸಾಯ್ಸಕ್ಕಂತ ಬಂದಿದ್ದಾನ ಅಂತ. ಫಸ್ಟ್ ಇದನ್ನ ಚೆಲ್ಬೇಕು. ಏ ಅಣ್ಣ, ನಾ ಹೇಳಿದ್ನಲ್ಲ ನಿನಗ, ಆಕಿ ಏನ್ ಅನ್ನೋದು ನಿನ್ಕಿಂತ ಚಲೋ ನನಗ್ ಗೊತ್ತೈತಿ. ನೀನ ಆಕಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾ ಹೇಳಿದ್ನಿಲ್ಲ ನಿನಗ, ಆಕಿನೆಲ್ಲ ನಾ ಮ್ಯಾನೇಜ್ ಮಾಡ್ತೇನಿ. ನೀ ಬಾ ಸುಮ್ಮನೆ ಮೇಲೆ. ಏ ಬಾರಪ್ಪ, ನೀ ಸುಮ್ಮನೆ ಅದೆಲ್ಲ ಬಿಡು ಬಾ. ತೊಲಗ್ತು ವಾಸನೆ. ಬರ್ತೀನಿ, ನಿಮಿಷ ಕೇಳೋ. ನಂಗೂ ಒಂಚೂರು ಮನಸ್ಸು ಕೆಟ್ಟೈತಿ. ಒಂದು ಅರ್ಧ ತಾಸು ಹಿಂಗ ಅಕ್ಕಡಿ ಕಡೆ ರೋಡ್ ತಿರುಗಾಡ್ತೀನಿ. ಊರ್ಗ್ ಹೋಗ್ಬಾರ್ದ? ಮತ್ ನಾ ಈಗ ಹೇಳಕತ್ತ ನೋಡ, ಊರ್ಗ್ ಹೋದಿ ನನ್ ಮ್ಯಾಲ ಆಣಿ. ಮತ್ತೆ
ಪಾಪ ನೀ ಇಷ್ಟು ಚಲೋ ಹೇಳಾಕತ್ತಿ ಹೆಂಗ ಹೋಗ್ತೀನಿ ಊರಿಗೆ ಬೇಡ ಹೋಗಲ್ಲ ಸುಮ್ ಹೀಗ್ ತಿರ್ಗಾಡೆ ಬರ್ತೀನಿ ಮತ್ತ ತಿರ್ಗಿ ಮ್ಯಾಲ ಆಮೇಲೆ ಮ್ಯಾಲೆ ಹಾಲು ಗಿಣ್ಣದ ಹಾಲು ಗಿಣ್ಣದ ಹಾಲು ತಂದಿ ಅವ್ವ ಪ್ರೀತಿದು ದೊಡ್ಡ ಬಾಟ್ಲ ಕೊಟ್ಟಾಳು ಗಿಣ್ಣದ ಹಾಲ ನೀನ್ ಭಾಳ ಸೇರ್ತೈತೆ ಕೊಟ್ಟಾಳ ಅದೆಲ್ಲ ಕೆಟ್ಟ ಮತ್ತ ಹೋಗ್ ಲಘುನ ಕಾಸೆ ಅದು ಗಿಣ್ಣು ಮಾಡ್ಕೋ ಆಮೇಲೆ ಬೆಣ್ಣಿ ಕೊಟ್ಟಾಳ ಬೆಣ್ಣಿ ಯಪ್ಪ ಆ ವಾಸನೆ ಇರೋ ಹಾಲ್ನ ಚೆಲ್ ಬಂದಿದ್ದಾಯ್ತು. ಇನ್ನು ಆ ಬ್ಯಾಗಲ್ಲಿ ಏನಿದೆಯೋ ಏನು ನೋಡೋಣ. ಮುಟ್ಟೋದಕ್ಕೆ ಅಸಹ್ಯ ಆಗ್ತಾ ಇದೆಯಾ. ಇನ್ನೇನು ಇಟ್ಟಿದಾರಲ್ಲ ಡಬ್ಬ, ಏನಿದು ಏನಿರ್ಬೋದು? ಏನಾದ್ರೂ ಮೊಸರು ಗೀಸ್ರು ಏನಾದ್ರೂ ಇರ್ಬೋದಾ? ಹಳದಿ ಕಲರು. ಚಲೋ ಬೆಣ್ಣಿ ಮನ್ಯಾಗ ಕಡ್ದು ಚಲೋ ಐತಿ. ಹೋಗಿ ಅವನ್ನೆಲ್ಲ ತೆಗೆದಿರಪ್ಪ. ಮತ್ ನಾ ಹಿಂಗ್ ಹೋಗ್ ಬರೋದ್ರೊಳ ಮತ್ತೆ ಎಲ್ರ ಇದಾಗಿತ್ತ ಕೆಟ್ಟಿತ್ತು ಹೋಗದ ಮುಗಿಸೋ ನಾ ಬಂದ್ಬಿಡ್ತೇನೆ ಲಗು. ಹಳದಿ ಕಲರ್ ಬೆಣ್ಣೆ, ಇಷ್ಟೊಂದು ಹಳದಿ. ಅಯ್ಯೋ, ಯಾವ ಸಗಣಿ ಕೈಯಲ್ಲಿ ತೆಗ್ದಿದಾರೋ ಏನೋ. ಇದನ್ನೆಲ್ಲ ನಮಗ್ ತಿನ್ನಕ್ಕೆ ಅಂತ ತಂದಿದ್ದಾನೆ ಅಲ್ಲಿಂದ. ಫಸ್ಟ್ ಇದನ್ನು ಚೆಲ್ ಬರ್ತೀನಿ, ಅವಾಗ್ಲೇ ಸರಿ ಹೋಗೋದು. ಸರಿ, ಏನ್ ಮಾಡೋದು? ಇಂತ ಬೆಣ್ಣಿ ಅಂತ ಮನ್ಸಿರೋ ಅಣ್ಣನ ನನ್ ಹೆಂಡತಿ ಇರ್ಲಿ, ಅವೆಲ್ಲ ಬಿಟ್ಬಿಡಿ. ಗಂಡ ಹೆಂಡತಿ ಅಂದ್ಮೇಲೆ ಇಬ್ರು ಹೊಂದ್ಕೊಂಡು ಹೋಗಬೇಕು. ಅದ ಹಂಗೆ ಇರ್ತೈತಿ, ಏನು ಮಾಡಕ್ಕಾಗಲ್ಲ. ಮಾತಾಡ್ಬೋದು ಈ ತರ ಹಾಲು ಕೆಡ್ತೈತೆ. ಹೋಗ್ ನೀನ್ ಮೊದ್ಲ ಗಿಣ್ಣ ಆಡೋರು ಭಾರಿ ಪ್ರೀತವ ಹೇಳಾರು. ಹೋಗ್ ಹೋಗ್. ಆಯ್ತು, ನೀ ಲಗುನ ಬಂದ್ಬಿಡು. ನಾನೆಲ್ಲ ಊಟದೆಲ್ಲ ವ್ಯವಸ್ಥೆ ಮಾಡಿರ್ತೇನೆ, ನೀ ಲಗುನ ಬಂದ್ಬಿಡು. ಸರಿ ನಡಿ, ಬರ್ತೀನಿ ನಡಿ. ಬರ್ತೀನಿ ನಡಿ. ಬಾ. ಊರಿಗೆ ಬಂದಿದ್ದ ಚೀಲ ಇದೆ. ಗಿನ್ನದ ಹಾಲು ಬೆಣ್ಣೆ ತಗೊಂಡ್ ಬಂದನಂದ. ಎಲ್ಲಿಟ್ಟ ಚೀಲ್ದಾಗಿಲ್ಲ. ಏನ್ರ ತಗೊಂಡೋಗಿ ಮಾಡ್ಕೊಂಡು ತಿನ್ನಕತ್ತಾಳ ಒಳಗ. ಎಲ್ಲಿ ಹೋಗ್ತಿದ್ದು? ಚೀಲ್ದಾಗೂ ಇಲ್ಲ. ಏನ ಏನ್ರಿ? ನಮ್ಮ ಅಣ್ಣ ಊರ್ಲಿಂದ ಗಿನ್ನದ ಹಾಲು ಬೆಣ್ಣೆ ತಗೊಂಡ್ ಬಂದಿದ್ದಂತಲ್ಲ, ಎಲ್ಲೈತೆ ಅದು? ಹಾ, ನನಗ ಸಣ್ಣ ವಯಸ್ಸಿನಾಗಿಂದ ಗಿನ್ನದ ಹಾಲು ಅಂದ್ರೆ ಬಾಳ ಇಷ್ಟ ಅಂತ ಹೇಳಿ ನಮ್ಮವ್ವ ಆಕಳ ಇಲ್ಬಿಟ್ಲೇನ ಅದನ್ನ ಡಬ್ಬೆ ಹಾಕಿ ಕಳಿಸ್ಕೊಟ್ಟಾಳಂತ. ಎಲ್ಲಿಟ್ಟಿ ಅದನ್ನ? ಅದು ಹಾಲು ಅದೇನೋ ವಾಸನೆ ಬರ್ತಾ ಇತ್ತು, ಅದಕ್ಕೆ ತಗೊಂಡ್ ಹೋಗಿ ಚೆಲ್ದೆ. ಗಿನ್ನದ ಹಾಲು ವಾಸನೆ ಬರಾಕತ್ತಿತ್ತ? ನನಗ್ ಹೊಡೆದ್ರ ನಿಮ್ಮ ಅಣ್ಣನ್ ಸಲುವಾಗಿ ನನ್ನ ಮೇಲೆ ಕೈ ಮಾಡಿದ್ರಲ್ಲ ನೀವು. ನಾನಿರಲ್ಲ, ನಾನು ಈ ಮನೇಲಿ ಇರೋದಿಲ್ಲ. ಏನ ಚತುರ ನೋಡ್ಬೋದು, ಪ್ಲೀಸ್ ಕ್ಷಮಾ ಮಾಡಿ. ಪ್ಲೀಸ್ ಚಿನ್ನ, ಪ್ಲೀಸ್ ಒಂದೊಂದ್ಸರಿ. ಇಲ್ಲ, ನಾನ್ ಬೇರೆ ಏನಾದ್ರೂ ಸಹಿಸ್ಕೊಂತ ಇದ್ದೆ, ಅದೇ ಇದನ್ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ನನ್ನ ಕೈ ಮಾಡಿದ್ರಲ್ಲ ನೀವು, ಅದು ನಿಮ್ಮ ಮನೆ ಅಣ್ಣನ್ಗೋಸ್ಕರ. ಬಿಡಿ, ನನ್ ಕೈಯಲ್ಲಿ ಇರಕ್ಕಾಗಲ್ಲ. ನಾನು ನಿಮ್ ಜೊತೆಗೆ ಮಾತಾಡ, ನಾನು ಈ ಭೂಮಿಯ ಬಿಟ್ಟು ಹೋಗ್ತಾ ಇದ್ದೀನಿ. ಏಯ್, ಯಾಕೆ ಅಷ್ಟ್ಯಾಕೆ ಕೊಟ್ಟಿವ್ರಿಗೆ ಮಾತಾಡ್ತಿದ್ದೀವಿ? ಬಿಡು, ಆಯ್ತು, ತಪ್ಪಾಗಿತ್ತು. ಪ್ಲೀಸ್ ಆಯ್ತು, ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ಲೀಸ್. ನಾನು ಇಷ್ಟ ದಿನ ಬರೀ ನೇಣ್ ಹಾಕೋತೀನಿ ಅಂತ ಹೇಳ್ತಾ ಇದ್ದೆ. ಇವತ್ತು ನಾನು ನಿಜವಾಗ್ಲೂ ನೇಣ್ ಹಾಕೋತೀನಿ. ನಾನ್ ತಡಿಯಕ್ ಬಂದ್ರೆ ಸರಿ ಇಲ್ಲ. ಮತ್ತೆ ಏಯ್ ಇದೆಲ್ಲ ಮಾಡ್ಬೇಡ. ಇದು ಒಂದ್ಸರಿ ನನ್ ಕ್ಷಮಾ ಮಾಡ್ಬೇಡ ಪ್ಲೀಸ್. ಒಂದ್ಸತಿನೂ ಅಲ್ಲ, ಎರಡ್ ಸತಿನೂ ಅಲ್ಲ, ಇದೇ ಫೈನಲ್. ಏಯ್ ರಿಕ್ವೆಸ್ಟ್ ಇದೊಂದ್ಸರಿ ಏನೋ ಒಂದ್ ತಪ್ಪ ಏನೋ ತಪ್ಪ ಬಿಡಮ್ಮ. ಇಲ್ಲ, ನಾನ್ ಸಾಯಬೇಕು. ಬಿಡು ಪ್ಲೀಸ್. ನನಗ್ ಹೊಡೆದ್ರೆ ನೀವು ಇಲ್ಲ, ನಾನ್ ಸಾಯಬೇಕು. ನಾನ್ ಸಾಯಬೇಕು. ಯಾರ? ನನಗ್ ಹೊಡೆದ್ರೆ ನೀವು ಇಲ್ಲ, ನಾನ್ ಸಾಯಬೇಕು. ಬಿಡು, please. ನಾನ್ ಸಾಯಬೇಕು. ಯಾರ?
ಓ ಇವನೊಂದು ಸಿಟ್ಟಿನ ಹೇಳದಾಗ ಏನು ಹಾಕ್ಬಿಟ್ಟು ಮರ ಇವನೊಂದು ಮೊದಲ ನೇಣು ಹಾಕ್ಕೊಂತ ನಿಂತ ಈಗಾಗಲೇ ಅರ್ಧ ನಾವು ಬಂದ್ಬಿಟ್ಟಾಳ. ಅಯ್ಯೋ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.